ನಮಸ್ಕಾರ. ನಾನು ಡಾಕ್ಟರ್ ಅರುಣ್ ವೈ ಕಾಂಬ್ಳೆ, ಮುಖ್ಯಸ್ಥರು ಹಾಗೂ ಸಹಾಯಕ ಪ್ರಾಧ್ಯಾಪಕರು, ಸಮಾಜಶಾಸ್ತ್ರ ವಿಷಯ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು. ಸ್ನೇಹಿತರೆ, ಇವತ್ತು ನಾವು ಸೆಷನ್ 56 ಪಾಪ್ಯುಲೇಷನ್ ಪಾಲಿಸಿ 2000 ಇಂಟ್ರೊಡಕ್ಷನ್. India's population policy may be studied in terms of different approaches to population problems. The Population Policy 2000 is to address the unmet needs for contraception, healthcare infrastructure and health personnel and to provide integrated service delivery for basic reproductive and child health care. ಸ್ನೇಹಿತರೆ, ಸೆಷನ್ 56ರಲ್ಲಿ ಜನಸಂಖ್ಯಾ ನೀತಿ 2000 ಇದರ ಬಗ್ಗೆ ನಾವು ನೋಡ್ತಾ ಹೋದಾಗ ಭಾರತದ ಜನಸಂಖ್ಯಾ ನೀತಿಯನ್ನು ಜನಸಂಖ್ಯಾ ಸಮಸ್ಯೆಯ ವಿಭಿನ್ನ ಮಾರ್ಗಗಳಡಿಯಲ್ಲಿ ಅಧ್ಯಯನ ಮಾಡಲಾಗುವುದು. 2000ರ ಜನಸಂಖ್ಯಾ ನೀತಿಯು ಜನನ ನಿಯಂತ್ರಣ, ಆರೋಗ್ಯದ ಕಾಳಜಿ, ಮೂಲಭೂತ ಸೌಕರ್ಯಗಳು, ಆರೋಗ್ಯದ ಸಿಬ್ಬಂದಿ ಮುಂತಾದ ಅಂಶಗಳ ಕುರಿತು ಬೆಳಕನ್ನು ಚೆಲ್ತಕ್ಕಂಥ ಒಂದು ಪ್ರಯತ್ನ ಈ ಒಂದು ನೀತಿಯಲ್ಲಿ ಆಗಿರ್ತಕ್ಕಂಥ ವಿಚಾರ ನಮಗೆ ಸ್ಪಷ್ಟ ಆಗ್ತದೆ. ಭಾರತದ ಜನಸಂಖ್ಯೆ ಇವತ್ತು 130 ಕೋಟಿಗೂ ಅಧಿಕ ಅದ. ಈ ಜನಸಂಖ್ಯೆ ಅನ್ನುವಂಥದ್ದೇ ಜನಸಂಖ್ಯಾ ಹತೋಟಿಗೆ ತರ್ತಕ್ಕಂಥದ್ದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಜನನವನ್ನು ನಿಯಂತ್ರಿಸಬೇಕು ಎನ್ನುವಂಥ ಒಂದು ಕಾಳಜಿ ಈ ಒಂದು ನೀತಿಯಲ್ಲಿ ನಮಗೆ ಸ್ಪಷ್ಟ ಆಗ್ತದೆ. ಅಂದ ಹಾಗೆ ಕಾನ್ಸೆಪ್ಚುವಲ್ ಮೀನಿಂಗ್ ಆಫ್ ದಿ ಪಾಪ್ಯುಲೇಷನ್ ಪಾಲಿಸಿ. ಕಾನ್ಸೆಪ್ಚುವಲ್ ಮೀನಿಂಗ್ ಆಫ್ ದಿ ಪಾಪ್ಯುಲೇಷನ್ ಪಾಲಿಸಿ ಅಕಾರ್ಡಿಂಗ್ ಟು ದಿ ಕನ್ಸಲ್ಟಿವ್ ಗ್ರೂಪ್ ಆಫ್ ಎಕ್ಸ್ಪರ್ಟ್ಸ್ ಆನ್ ಪಾಪ್ಯುಲೇಷನ್ ಪಾಲಿಸಿ set up by the Population Commission of the United Nations Economic and Social Council. Population policy means measures and programs designed to contribute to the achievement of economic, social, demographic variables, namely the size and growth of population, its geographic distribution and its demographic characteristics. ಅಂದರೆ ಸ್ನೇಹಿತರೆ, ನಾವಿಲ್ಲಿ ಜನಸಂಖ್ಯಾ ನೀತಿಯ ಪರಿಕಲ್ಪನೆ ಸಂಯುಕ್ತ ರಾಷ್ಟ್ರ ಸಂಘದ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿಯು ಜನಸಂಖ್ಯಾ ನೀತಿಯನ್ನು ಈ ಕೆಳಗಿನಂತೆ ಅರ್ಥೈಸುತ್ತದೆ. ಜನಸಂಖ್ಯೆ ಬೆಳವಣಿಗೆ, ಗಾತ್ರ, ಅದರ ಭೌಗೋಳಿಕ ವಿಂಗಡಣೆ ಮತ್ತು ಜನಸಂಖ್ಯಾ ಲಕ್ಷಣಗಳು ಮುಂತಾದವುಗಳ ಕುರಿತು ಕ್ರಮಗಳನ್ನು ಹಾಗೂ ಕಾರ್ಯಕ್ರಮಗಳನ್ನು ರಚಿಸುವಂಥದ್ದೇ ಜನಸಂಖ್ಯಾ ನೀತಿಯಾಗಿದೆ ಎನ್ನುವಂಥ ವಿಚಾರ ನಮಗೆ ಈ ಜನಸಂಖ್ಯಾ ನೀತಿಯ ಪರಿಕಲ್ಪನೆಯಲ್ಲಿ ಸ್ಪಷ್ಟವಾಗ್ತದೆ. ಹಾಗೆ ಮೇಜರ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಆಫ್ ದಿ ಪಾಲಿಸಿ. ಮೇಜರ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಆಫ್ ದಿ ಪಾಲಿಸಿ. ದ ಕನ್ಸಲ್ಟಿವ್ ಕಮಿಟಿ ಪಾಯಿಂಟೆಡ್ ಔಟ್ ದ್ಯಾಟ್ ಪಾಪ್ಯುಲೇಷನ್ ಪಾಲಿಸಿ ಶುಡ್ include measures and programs likely to affect critical demographic variables. ಅಂದರೆ ಜನಸಂಖ್ಯಾ ನೀತಿ ಕ್ರಮಗಳು ಮತ್ತು ಕಾರ್ಯಕ್ರಮಗಳು. ಜನಸಂಖ್ಯಾ ನೀತಿಯ ಸಮಾಲೋಚನಾ ಸಮಿತಿಯು ಹೇಳುವಂತೆ ಜನಸಂಖ್ಯಾ ನೀತಿಯು ಸಮಸ್ಯಾತ್ಮಕ ಜನಸಂಖ್ಯಾ ವಿಧಗಳ ಮೇಲೆ ಪ್ರಭಾವ ಬೀರ್ತದೆ. ಕ್ರಮಗಳು ಹಾಗೂ ಕಾರ್ಯಕ್ರಮಗಳನ್ನೇ ಜನಸಂಖ್ಯಾ ನೀತಿ ಆಗಿದೆ ಅಂತೂ ಹೇಳಿ ನಾವು ಕರಿಬೋದು. ಹಾಗೆ ಪ್ರಿನ್ಸಿಪಲ್ಸ್ ಆಫ್ ಪಾಪ್ಯುಲೇಷನ್ ಪಾಲಿಸಿ. ಇಟ್ ಇನ್ಕ್ಲೂಡ್ಸ್ ದಿ ಆಕ್ಷನ್ ಟೇಕನ್ ಬೈ ಗೌರ್ಮೆಂಟ್ ಇನ್ ದಿ ಫಾರ್ಮ್ ಆಫ್ ಎ ಸ್ಟೇಟ್ಮೆಂಟ್ ಆಫ್ ಪೊಸಿಷನ್, ಲಾಸ್, decrees or administrative programs. Second one, it covers population events. And third one, it refers to both the intention and consequences designed to alter population events. ಜನಸಂಖ್ಯಾ ನೀತಿಯ ತತ್ವಗಳು. ಇದರಲ್ಲಿ ಮೊದಲೇದು
ಜನಸಂಖ್ಯಾ ನೀತಿಯು ಸರ್ಕಾರವು ತೆಗೆದುಕೊಳ್ಳುವ ವಿವಿಧ ಕಾನೂನು, ಆಡಳಿತಾತ್ಮಕ ಕಾರ್ಯಕ್ರಮಗಳು ಮುಂತಾದವುಗಳನ್ನು ಈ ಒಂದು ನೀತಿ ಒಳಗೊಂಡಿರ್ತಕ್ಕಂಥ ವಿಚಾರಗಳು ನಮಗೆ ಸ್ಪಷ್ಟ ಆಗ್ತಾ ಇದೆ. ಎರಡನೇದರಲ್ಲಿ ಜನಸಂಖ್ಯಾ ನೀತಿಯು ಜನಸಂಖ್ಯೆಯ ಪ್ರಚಲಿತ ಘಟನೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಮೂರನೇದು, ಜನಸಂಖ್ಯಾ ನೀತಿಯು ಜನಸಂಖ್ಯಾ ಘಟನೆಗಳ ಕಾರಣ ಪರಿಣಾಮಗಳನ್ನು ರಚಿಸುವಂಥದ್ದಾಗಿದೆ ಎನ್ನುವಂಥ ವಿಚಾರ ನಮಗೆ ಇಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಪಾಪ್ಯುಲೇಷನ್ ಪಾಲಿಸಿ ಅನ್ನೋದರಲ್ಲಿ ಸ್ಪಷ್ಟ ಆಗ್ತಾ ಇದೆ. ಹಾಗೆ the population policy is characterized by three components: of population change, fertility, mortality and migration. Thus, population policy of a country refers to the governmental measures with reference to population change. It decides the goals to be achieved in the field of fertility, mortality and migration. ಅಂದರೆ ಜನಸಂಖ್ಯಾ ನೀತಿಯು ಜನನ ಪ್ರಮಾಣ, ಮರಣ ಪ್ರಮಾಣ ಹಾಗೂ ವಲಸೆ ಎಂಬ ಮೂರು ವಿಭಾಗಗಳನ್ನು ಒಳಗೊಂಡಿದೆ. ಈ ಮೂರು ಭಾಗಗಳು ಜನಸಂಖ್ಯಾ ಬದಲಾವಣೆಯ ಅಂಶಗಳು, ಕಾಂಪೋನೆಂಟ್ಸ್ ಎಂದು ಕರೆಯಲಾಗ್ತದೆ. ಒಂದು ದೇಶದ ಜನಸಂಖ್ಯಾ ನೀತಿಯು ಆ ದೇಶದ ಜನಸಂಖ್ಯಾ ಬದಲಾವಣೆಯ ಕುರಿತು ಸರ್ಕಾರಿ ಕಾರ್ಯಕ್ರಮಗಳನ್ನು ವಿವರಿಸುತ್ತದೆ. ಈ ಜನಸಂಖ್ಯಾ ನೀತಿಯು ಜನನ ಪ್ರಮಾಣ, ಮರಣ ಪ್ರಮಾಣ ಹಾಗೂ ವಲಸೆ ಕ್ಷೇತ್ರಗಳ ಗುರಿಗಳನ್ನು ಹಾಕಿ ಅವುಗಳನ್ನು ಸಾಧಿಸಲು ನಿರ್ಧರಿಸಲಾಗ್ತದೆ ಅಂತಕ್ಕಂಥ ಒಂದು ವಿಚಾರ ನಮಗೆ ಈ ಒಂದು ಅಧ್ಯಾಯದಲ್ಲಿ ಸ್ಪಷ್ಟ ಆಗ್ತಾ ಇದೆ. ಹಾಗೆ ಪಾಲಿಸೀಸ್ influencing mortality. Mortality is an undesirable characteristic of population. Therefore, population policies aim at a reduction of mortality through the concept of public health and national programs of eradication of mass killers and epidemics, smallpox, ಮಲೇರಿಯಾ, ಕಾಲ್ರಾ ಎಕ್ಸೆಟ್ರಾ. ಅಂದರೆ ಸ್ನೇಹಿತರೆ, ಮರಣ ಪ್ರಮಾಣವನ್ನು ಪ್ರಭಾವಿಸ್ತಕ್ಕಂತಹ ನೀತಿಗಳು. ಮರಣ ಪ್ರಮಾಣವು ಜನಸಂಖ್ಯೆಯ ಅನಪೇಕ್ಷಿತ ಲಕ್ಷಣವಾಗಿದೆ. ಆದ್ದರಿಂದ ಜನಸಂಖ್ಯಾ ನೀತಿಯು ಮರಣ ಪ್ರಮಾಣವನ್ನು ಕಡಿಮೆ ಮಾಡುವುದಾಗಿದೆ. ಸಾರ್ವಜನಿಕ ಆರೋಗ್ಯದ ಪರಿಕಲ್ಪನೆ, ಸಾಂಕ್ರಾಮಿಕ ರೋಗಗಳಾಗಿರ್ತಕ್ಕಂತಹ ಮಲೇರಿಯಾ, ಕಾಲ್ರಾ, ಸಿಡುಬು ರೋಗ ಮುಂತಾದವುಗಳ ನಿರ್ಮೂಲನೆಗೆ ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಹಾಗೆ ಪಾಲಿಸೀಸ್ ಇನ್ಫ್ಲುಯೆನ್ಸಿಂಗ್ ಮೈಗ್ರೇಷನ್. ದಿ ಪಾಲಿಸೀಸ್ ಆರ್ ಕನ್ಸರ್ನ್ ಬೋತ್ ವಿತ್ internal and international migration. The policy towards internal migration seeks to relieve population pressures. The governments are imposing increasing restrictions on internal and international migration. ಸ್ನೇಹಿತರೆ, ವಲಸೆಯನ್ನು ಪ್ರಭಾವಿಸ್ತಕ್ಕಂಥ ನೀತಿಗಳು. ಜನಸಂಖ್ಯಾ ನೀತಿಯು ದೇಶದ ಆಂತರಿಕ ಹಾಗೂ ಅಂತಾರಾಷ್ಟ್ರೀಯ ವಲಸೆಯನ್ನು ಪ್ರಭಾವಿಸುವಲ್ಲಿ ಬಹಳಷ್ಟು ಪ್ರಮುಖವಾಗಿದೆ. ಸರ್ಕಾರಗಳು ಆಂತರಿಕ ಹಾಗೂ ಅಂತಾರಾಷ್ಟ್ರೀಯ ವಲಸೆಯನ್ನು ತಡೆಯುವುದರ ಮೂಲಕ ಜನಸಂಖ್ಯೆ ಒತ್ತಡಗಳನ್ನು ನಿಭಾಯಿಸುವುದು ಜನಸಂಖ್ಯಾ ನೀತಿಯ ಒಂದು ಅಂಶವಾಗಿದೆ ಅನ್ನುವಂಥ ವಿಚಾರ ನಮಗೆ ಇಲ್ಲಿ ಕಂಡುಬರ್ತಾ ಇದೆ. ಹಾಗೆ ಪಾಲಿಸೀಸ್ ಇನ್ಫ್ಲುಯೆನ್ಸಿಂಗ್ ಫರ್ಟಿಲಿಟಿ. Many countries have had a highly developed population policy maintaining lowest birth rate in the world. The various measures were adopted to control birth rate.